ಹೇಳ್ಬೇಕಾಗಿರೋ ವಿಷಯನೇ ಹೇಳಿಲ್ವಲ್ಲ ರಾಣಿ. ಆ ಹುಡುಗಿ ಯಾರು? ಅದು ಅದು ನನಗೆ ಗೊತ್ತಿಲ್ಲ ಅದಕ್ಕೆ. ಇಲ್ಲ ರಾಣಿ, ನಾನು ನಿನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ನಿಮ್ಮ ಅಣ್ಣ ಅಂದರೆ ನಿನಗೆ ಅಕ್ರೆ. ಅವ್ನು ಇಡೋ ಪ್ರತಿ ಹೆಜ್ಜೆ ನಿನಗೆ ಗೊತ್ತಾಗುತ್ತೆ. ಅವ್ನು ಉಸಿರಾಡೋ ವೇಗದಲ್ಲಿ ಅವ್ನ ಮನಸ್ಸಲ್ಲಿ ಏನಿದೆ ಅಂತ ಅಂದಾಜು ಹಾಕೋ ಶಕ್ತಿ ನಿನಗಿದೆ. ಇಷ್ಟೆಲ್ಲ ಗೊತ್ತಿರೋ ನಿನಗೆ ನಿಮ್ಮಣ್ಣ ಪ್ರೀತಿಸ್ತಿರೋ ಹುಡುಗಿ ಯಾರು ಅಂತ ನಿನಗೆ ಗೊತ್ತಿರಲ್ವಾ? ಹೇಳು ರಾಣಿ, ಆ ಹುಡುಗಿ ಯಾರು? ಪ್ಲೀಸ್ ಹೇಳು. ಅಟ್ಲೀಸ್ಟ್ ಒಂದು ಹಿಂಟಾದರೂ ಗೊತ್ತಿರುತ್ತಲ್ವ ನಿನಗೆ? ಪ್ಲೀಸ್ ರಾಣಿ, ನಿಮ್ಮಣ್ಣನ ಪ್ರೀತಿ ಬಗ್ಗೆ ನಾನು ತಿಳ್ಕೋಬೇಕು. ಇಷ್ಟೊಂದು ಒಳ್ಳೆ ವ್ಯಕ್ತಿನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ ರಾಣಿ. ತನ್ನ ಬಗ್ಗೆ ಯೋಚಿಸ್ದೆ 3 ಹೊತ್ತು ಇನ್ನೊಬ್ರು ಖುಷಿ ಕಷ್ಟಪಡೋ ಮಾವನ ಮನಸ್ಸಿಗೆ ಇಷ್ಟ ಆಗಿದ್ದಾಳೆ ಅಂದರೆ ಆ ಹುಡುಗಿ ನಿಜವಾಗ್ಲೂ ಅದೃಷ್ಟವಂತನೇ. ಹೇಳಿ ರಾಣಿ, ಆ ಹುಡುಗಿ ಯಾರು? ಅದು ಆ ಹುಡುಗಿ ಹೇಳು ರಾಣಿ. ಬೇರೆ ಯಾರೂ ಅಲ್ಲ ಅದಕ್ಕೆ. ಯಾರು ಹೇಳು? ಎಲ್ಲರೂ ಒಪ್ಪಿಸಿ ಪ್ಲೀಸ್ ನನ್ನ ಕಳಿಸ್ಕೊಡು ಮಾವ. ಅಣ್ಣ ಅಣ್ಣ ಯಾಕಣ್ಣ ಸೊಪ್ಪಿದ್ಯಾ? ಸೋಡಾ ಹೊಡ್ಕೊಡ್ಲಾ? ಆಡಕಲ್ಲ. ಎಳ್ನೀರು, ಚಿರ್ಮರಿ, ಕಾಫಿ, ಟೀ, ಚಾಯ್ 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 ಗರಂ ಅಂತ ಹೇಳಂತಲ್ಲ. ಅಣ್ಣ ನೀನ್ ಹಿಂಗ್ ಸಪ್ಪಗ ಕೂತಿದ್ರೆ ಅಂಗಡಿ ಕಳೆ ಇರ್ತದ ಹೇಳು. ಮನೆಗಾದ್ರೂ ಹೋಗೋಣ. ಮನೆಗೆ ಹೋಗೋದಕ್ಕೂ ಬೇಜಾರ್ಕಲ್ಲ. ಅಣ್ಣ ನೀನ್ ಬೇಜಾರೇನು ಅಂತ ನನ್ಗೆ ಗೊತ್ತು. ಅದಕ್ಕೆ ಅಮೇರಿಕಾ ಹೋಗ್ತಾರೆ ಅಂತ ತಾನೆ? ಏ ಹಂಗೇನಿಲ್ಲಕಲ್ಲ. ಅವಳು ಹೋಗ್ಬಿಟ್ಟು ಬರ್ಲಿ. ಅವಳು ಸಂದಾಕಿರ್ಬೇಕು ಆಟೆ. ಹಾ, ನಾನು ಅದನ್ನೇ ಹೇಳೋದು. ಮತ್ತೆ ಮುಂಚೆ ಎಲ್ಲ ಪೇಪರ್ನಲ್ಲಿ ಹಾಕ್ಸ್ತಾ ಇರ್ಲಿಲ್ವಾ, ಇವರು ವಿದೇಶಕ್ಕೆ ಪ್ರಯಾಣ ಬೆಳೆಸುತ್ತಿದ್ದಾರೆ, ಇವರ ಪ್ರಯಾಣ ಸುಖಕರವಾಗಿರಲಿ ಎಂದು ಕುಟುಂಬಸ್ಥರು ಶುಭ ಕೋರುತ್ತಿದ್ದಾರೆ ಅಂತ. ನೀನು ಹಾಗೆ ಖುಷಿ ಪಡ್ತಿದ್ಯಾ ಅಲ್ವಾ? ಏ ಹೋಗ್ಲಾತ್ಲಾಗೆ. ಮೊದ್ಲೇ ಬೇಜಾರಾಗಿವ್ನಿ, ಇವನೊಬ್ಬ ಬಂದ್ಬಿಟ್ಟ. ಹೆಂಗ್ಲಾ ಬಿಟ್ಟಿರೋದು? ಆಟ ಗೊತ್ತಾಗಕ್ಕಿಲ್ವಾ? ಹಾ, ನಿನ್ ಬಾಯಿಂದ ಬರ್ಸಮ್ಮ ಅಂತಾನೆ ನಾನು ಡವ್ ಮಾಡಿದ್ದೋಣು. ಅಣ್ಣೋ ನಿನ್ ಕೈಯಲ್ಲಿ ಅದ್ಕೇನ ಬಿಟ್ಟಿರೋಕ್ಕಾಗಲ್ಲ, ಅದ್ಕೇನ ಇಲ್ಲಿ ಇರು ಅಂತಾನೂ ಹೇಳೋಕ್ಕಾಗ್ತಿಲ್ಲ. ಹೌದು ತಾನೆ? ಆ ಬಾರಿ ಬುದು ಅಂತ ಬಾಯಿ ಬಿಡಿಸ್ಬಿಟ್ಟ. ಜೊತೆಲಿರೋರ್ಗೆ ಹೊಡಿಬಾರ್ದು ಅಂತ ಕಂಪ್ನಿ ಕಾಲನ್ ಐತಲ್ಲ, ಅದಕ್ಕೋಸ್ಕರ ಉಳ್ಕೊಂಬಿಟ್ಟೆ. ನಾನು ಮನೆ ತಾವ ಹೋಗ್ಬತ್ತೀನಿ. ಅಂಗಡಿ ಕಡೆ ಜೋಪಾನ ನೋಡ್ಕೊ. ಅಣ್ಣ ನಾನು ಆಗ್ಲೇ ಹೇಳಿದ್ದು ಮನೆಗೆ ಹೋಗು ಅಂತ ತಾನೆ? ಅಯ್ಯೋ ನಿಂಗದೆಲ್ಲ ಅರ್ಥ ಆಗಿಲ್ಲಕಲ್ಲ. ಹೋಗಿ ನಿನ್ ಕ್ಯಾಮೆ ನೋಡು. ಬಾರು ಇನ್ನೊಂದೇ ಒಂದ್ ದಿವಸ ಇರ್ತಾಳೆ. ಅವಳ ಹತ್ರ ಹೋಗಿ ಸಂದಾಕ್ ಮಾತಾಡಿಸ್ಬೇಕು. ಅವಳು ಹೋಗ್ಬೇಕಾದ್ರೆ ಖುಷಿಯಾಗಿ ಕಳಿಸ್ಕೊಡಮ್ಮ. ಛತ್ರೆ ಧಣಿ, ನಾನು ಗಿಣಿಗೆ ಹೇಳ್ದಂಗೆ ಹೇಳ್ತಾನೆ ಬಂದಿದ್ದೀನಿ. ಹೇಳಿದ್ದು ಒಂದು ಕೆಲಸ, ಅದು ಹಂಗಲ್ಲ ದಣಿ. ಹಂಗೂ ಹಿಂಗೂ ಹೆಂಗೋ ಆಗೋದಕ್ಕೆ ನಾನು ಹೇಳಿದ್ದು ಅದೃಷ್ಟದ ಸಂಬಂಧ ಹುಡುಕುಂತಲ್ಲ, ದರಿದ್ರವಾದ ಸಂಬಂಧ. ಅದನ್ನು ಹುಡುಕಕ್ಕಾಗ್ಲಿಲ್ಲ ಅಂದಮೇಲೆ ನಿಂದು ಒಂದು ಬಾಳೆನೋ ಛತ್ರಿ. ಅಪ್ಪಯ್ಯ ಹುಡುಕ್ತಾ ಇದ್ದೀವಿ, ಸಿಕ್ಬಿಡ್ತಾರೆ. ಕೇಳಿದ್ರ ದಣಿ, ನಾನು ಚಿಕ್ಕ ಯಜಮಾನ್ರು ಸಂಬಂಧನ ಹುಡುಕ್ತಾನೇ ಇದ್ದೀವಿ. ಹುಡುಕ್ತೇಟ್ಗೆ ನಿಮಗೆ ತಿಳಿಸವ ಅಂತ ಸುಮ್ಕಿದ್ವಿ. ಎತ್ತು ಎಳಸಾದರೆ ಮುದುಕ ಹೊಡಿಬೇಕು, ಎತ್ತು ಮುದಿ ಆದರೆ ಹುಡುಗ ಹೊಡಿಬೇಕು. ಇಲ್ಲಿ ಹುಡುಗ ಮುದುಕ ಇಬ್ಬರು ಇದ್ದೀರಿ, ಆದರೂ ಏನೂ ಆಗ್ಲಿಲ್ವಲ್ಲ. ಅಪ್ಪಯ್ಯ ನಿನ್ನ ಎದೆಲಿ ಉರಿತಾ ಇರೋ ಬೆಂಕಿ ನಮ್ಮ ಎದೆಲಿ ಉರಿತೈತೆ. ನಾವೇನು ಕೈ ಕಟ್ಕೊಂಡು ಸುಮ್ಮನೆ ಕೂತಿಲ್ಲ ಅಪ್ಪಯ್ಯ. ಪರಶು, ನೀವು ಹುಡುಕ್ತಿರೋ ಬಿಡ್ತಿರೋ ಅದು ನನಗೆ ಬೇಡವಾದ ವಿಷಯ. ಆದರೆ ಇಷ್ಟು ದಿವಸ ಆದರೂ
ಆ ಶಿವು ಮನೆಯವ್ರ ಮುಖದಲ್ಲಿ ನಗು ಮಾಸಿಲ್ಲ, ಖುಷಿ ಕರಗಿಲ್ಲ, ನೆಮ್ಮದಿ ಸತ್ತಿಲ್ಲ. ಮಗು ಲಾಲಿ ಹಾಡಕ್ ಮಲಗಿದ್ರೆ ಈ ಮಾರಿಗುಡಿ ವೀರಭದ್ರ ನಮ್ಮ ಶತ್ರುಗಳ ಅಳು ಸದ್ದಿಗೆ, ಕಣ್ಣೀರ್ ಸದ್ದಿಗೆ, ಅವ್ರ ನರಳಾಟ ಚೀರಾಟದ ಸದ್ದಿಗೆ ಮಲಗ್ತಾನೆ. ಆ ಆನಂದವನ್ನ ಮಗನಾಗಿ ನೀನು ನನಗೆ ಕೊಡಬೇಕು ಅಲ್ವಾ? ಅಪ್ಪಯ್ಯ, ನಮ್ಗಾಗದೆ ಇರೋರ್ನ ಹೆಣದ್ ರಾಶಿ ಮಾಡಿ ಮಂಚ ಮಾಡಿ ಅದ್ರ ಮ್ಯಾಕ್ ನಿನ್ನ ಕೂರ್ಸಿ ಜೈಕಾರ ಹಾಕ್ಸೋ ಮಗ ನಾನು. ದಣಿ, ನೀವು ಹೇಳಿದ ಕೆಲಸ ತಲೆ ಮ್ಯಾಗಲ್ಲ, ಎದೆ ಮ್ಯಾಗೆ ಒತ್ಕೊಂಡು ಮಾಡ್ತೀವಿ. ನಮ್ಮ ಮ್ಯಾಗೆ ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳ್ದೆ ಇನ್ನೇನೋ ಮಾಡಲಿ. ಶಿವು ಮನೆಗೆ ಒಳ್ಳೆ ಸಂಬಂಧ ಬಂದರೆ ಅವರೆಲ್ಲ ಖುಷಿ ಖುಷಿಯಾಗಿದ್ದರೆ ನಾನು ಸಂಕಟ ಪಡೆದ ಇನ್ನೇನು ಆನಂದವಾಗಿರಲ್ಲ. ನೋಡಿ, ಇದೇ ಕೊನೆ ಅವಕಾಶ. ನಾನು ಹೇಳಿದ ಕೆಲಸ ಆಗಬೇಕು ಅಷ್ಟೇ. ಆಯ್ತು ದಣಿ, ನಾವು ಮಾಡ್ತೀವಿ, ನಮ್ಮನ್ನ ನಂಬಿ. ಹ್ಞೂ ಕಣಪ್ಪಯ್ಯ, ಇದುವರೆಗೆ ನೀನು ಹೇಳಿರೋ ಕೆಲಸ ಒಂದಾದ್ರೂ ಮಾಡದೇ ಇದ್ದೀನಾ? ಇನ್ನು ಮುಂದಕ್ಕೂ ಅದೇಯ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗ ನೀನು ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಎದೆನಲ್ಲೂ ಅದೇ ರಕ್ತ ಹರಿತಿದ್ರೆ ಇಷ್ಟೊತ್ತಿಗೆ ನಾನು ಹೇಳಿದ ಕೆಲಸನ ಮಾಡಿ ಮುಗಿಸ್ತಿದ್ದೆ. ಏರಿ ಕಟ್ಕೊಂಡು ಹೊಲ ಉಳೋ ಅಂದರೆ ಕಾಲು ಕಟ್ಕೊಂಡು ಅಳ್ತೀಯ. ಹಸೆ ಮನೆ ಏರ್ಬೇಕಾದವನಿಂದ ಮರ್ಯಾದೆ ಕಳ್ಕೊಂಡಿರೋ ಅಪ್ಪ ನಾನು. ಮಗನಾಗಿ ನಿನಗೂ ಅಷ್ಟೇ ಕಿಚ್ಚಿರಬೇಕಿತ್ತು ಅಲ್ವಾ? ಆದರೆ ನಿನಗೆ ಆ ಕಿಚ್ಚು ಆರಿ ಹೋಗಿ ಹೊಗೆ ಬರ್ತಾ ಇದೆ. ಅಪ್ಪನ ಚಿಂತೆ ನಿನಗಿಲ್ಲ ಬಿಡು.